ಸರ್ ಲೋಗೋ ಕೆಳಗೆ ಮಾಡಿ. ಹಾಂ ಸರ್. ಡಿ ಕೆ ಶಿವರು ಒಂದು ಆರೋಪ ಮಾಡಿದ್ದಾರೆ, ಅದು ನಾನು ಮುಖ್ಯಮಂತ್ರಿ ಆಗೋದನ್ನೇ ಸಹಿಸುತ್ತಿಲ್ಲ, ಹೀಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸುಳ್ಳೆಲ್ಲ ಆರೋಪ ಮಾಡ್ತಾರೆ. ನೋಡಿ, ಒಂದು ಮಾತು ತಿಳಿಸೋದಕ್ಕೆ ಬಯಸ್ತೇನೆ. ಈಗ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದಾಗ ನಾನಾಗಲಿ, ಸನ್ಮಾನ್ಯ ಕುಮಾರಣ್ಣವರಾಗಲಿ, ದೇವೇಗೌಡರು ಸಾಹೇಬರಾಗಲಿ ಶುಭ ಹಾರೈಸಿದ್ವಿ. ನಮ್ಮಲ್ಲ ಸಣ್ಣತನ ಇಲ್ಲ. ಈಗ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲಿಗರೇನಿದಾರಲ್ಲ, ರೈತರು, ಅವರು ನಮ್ಮ ಸಮುದಾಯಕ್ಕೆ ಸೇರಿರೋದಲ್ವಾ. ಅವರು ಸಂಕಷ್ಟದಲ್ಲಿದ್ದಾಗ ಅಂಥ ಬಡ ಒಕ್ಕಲಿಗರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ ಪಕ್ಷ. ಅವರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಹೋಗಿ ಕೂತಿದ್ದಾರೆ ಅಂದ ತಕ್ಷಣ ನಾವು ಸಹಿಸೋದಿಲ್ಲ ಅನ್ನೋದಕ್ಕೆ ಅಂಥ ಸಣ್ಣವರಲ್ಲ ದೇವೇಗೌಡರು ಸಾಹೇಬ್ರ ಮನೆತನ. ಅಂದರೆ ಬಡ ಒಕ್ಕಲಿಗರ ಒಂದು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ, ರೈತರು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ತಕರಾರು ಎತ್ತಿದಾಗ ಇನ್ನು ಯಾವ ರೀತಿ ಕನ್ಸೆಂಟ್ನ ಪಡ್ಕೊಳ್ಬೇಕಾಗಿತ್ತು, ಯಾವ ರೀತಿ ರೈತರ ಜೊತೆ ಕೂತು ಒಂದು ಸಂವಾದ ಮಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು, ಆ ಪ್ರಯತ್ನ ಸರ್ಕಾರ ಮಾಡಲಿಲ್ಲ. ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ನಾಲ್ಕು ಜನ ಕೂಡ ಶಾಸಕರಿದ್ದಾರೆ. ಯಾರು ಕೂಡ ಸೌಜನ್ಯತೆಗೂ ಕೂಡ ಬಂದು ಒಂದು ಸಭೆ ಮಾಡಿ ರೈತರ ಜೊತೆ ಏನು ಕಷ್ಟ ಕೊಡೋದಕ್ಕೆ ಸಿದ್ಧ ಇದ್ದಾರೆ, ಎಷ್ಟು ಜನ ಕೊಡೋದಕ್ಕೆ ಸಿದ್ಧ ಇದ್ದಾರೆ, ಕೊಡೋದಿಲ್ಲ ಅನ್ನೋದಕ್ಕಾದರೆ ಕಾರಣಗಳೇನು, ಅಲ್ಲಿರ್ತಕ್ಕಂಥ ಫಲವತ್ತಾದಂಥ ಭೂಮಿಯನ್ನು ನಂಬ್ಕೊಂಡು ಕೃಷಿ ಮಾಡ್ತಾ ಇರ್ತಕ್ಕಂಥ ಜನ ಇವತ್ತು ನೀವು ಏಕಾಏಕಿ ಕೂಡ ಆ್ಯಕ್ಟ್ನ ತೊಗೊಂಬರ್ತೀರಿ. 2013ರಲ್ಲಿ LAR ಆ್ಯಕ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಆ್ಯಕ್ಟ್ನ ಅಂಡರ್ ನೀವೇನಾದರೂ ಇದನ್ನು ಮಾಡಿದರೆ 80% ಪ್ರಯರ್ ಕನ್ಸೆಂಟ್ ತಗೋಬೇಕಾಗಿತ್ತು. ಅದನ್ನು ಗಾಳಿಗೆ ತೂರ್ತಾರೆ. ಅದನ್ನು ಗಾಳಿಗೆ ತೂರಿ ಕೂಡ ಆ್ಯಕ್ಟ್ನ ತಗೊಂಬರ್ತಾರೆ. ಅಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಸರ್ವೆ ಇಲ್ಲ, ಇದು ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಯಾರು ಎಷ್ಟು ಜನ ರೈತರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಹೋಗಿ ಯಾರು ಕೇಳಲಿಲ್ಲ ಅಧಿಕಾರಿಗಳು. ಹೀಗಿದ್ದಾಗ ಸ್ವಾಭಾವಿಕವಾಗಿ ರೈತರ ವಿರೋಧ ಇದ್ದಾಗ ರೈತರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಿಗಾಗಲಿ ನಮ್ಮ ಧರ್ಮ ರೀ, ನಿಂತ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ಇಲ್ಲಿ ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲಿಗರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ ಪಕ್ಷ. ಗಟ್ಟಿತನದಿಂದ ನಾವು ನಿಂತ್ಕೊಂಡಿದ್ದೀವಿ ಅಷ್ಟೇ. ಅಂದ್ರೆ ಈಗ ಜೈಲಿಗೆ ಕಳಿಸ್ಬೇಕಂತ ವಿಚಾರ ಮಾಡಿದ್ರು ಅಂತ ದೇವೇಗೌಡರಲ್ಲ ಅಂತ ಒಂದು ಆರೋಪ. ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಇದು ಸಂಚು ಮಾಡ್ತಾ ಇದ್ದಾರೆ. ಅವ್ರು ನಾನು ಜೈಲಿಗೆ ಗೆಲ್ಲಬೇಕಾದ್ರೆ ಮಾತಾಡ್ತಾರೆ ಇದ್ರ ಬಗ್ಗೆ. ನೋಡಿ, ಕುಮಾರಸ್ವಾಮಿ ಅವರು ಯಾರನ್ನಾದರೂ ಟಾರ್ಗೆಟ್ ಮಾಡ್ಕೊಂಡು ಹೆಂಗೆ ಜೈಲಿಗೆ ಕಳ್ಸೋಕ್ಕಾಗ್ತದೆ? ನೀವು ನ್ಯಾಯಯುತವಾಗಿ ಸಮಾಜದ ದೃಷ್ಟಿನಲ್ಲಿ ಸರಿಯಾಗಿ ಬಾಳಿದಿರಿ, ಮತ್ತು ಕಾನೂನು ಬಾಹಿರವಾದಂಥ ಯಾವುದೇ ರೀತಿಯಾದಂಥ ಚಟುವಟಿಕೆಗಳು ನಿಮ್ಮ ಕಡೆಯಿಂದ ಆಗಿಲ್ಲ ಅನ್ನೋದಾದರೆ ಯಾಕೆ ಹೆದರ್ಕೋಬೇಕು? ಯಾರು ಯಾಕೆ ಜೈಲಿಗೆ ಕಳ್ಸೋಕ್ಕಾಗ್ತದೆ? ಹೆಂಗೆ ಕಳ್ಸೋಕ್ಕಾಗ್ತದೆ? ಬೇರೆ ಏನಿದೆ? ಅಷ್ಟೇನಾ? ಥ್ಯಾಂಕ್ ಯು.